ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರಿ, ಇವತ್ತು ನಾವೆಲ್ಗೆ ಹೋಗ್ತಿದ್ದೀವಿ? ಇವತ್ತು ನಾವು ಚಂದ್ರಪಟ್ಟಣ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಿದ್ದೀವಿ? ಚಂದ್ರಪಟ್ಟಣಕ್ಕೆ ಬ್ಲೀಚಿಂಗ್ ಪೌಡರ್, ನಮಗೆ ರೇಷ್ಮೆಗೆ ಕೆಲವು ಔಷಧಿಗಳು ಬೇಕಾಗುತ್ತೆ, ಬ್ಲೀಚಿಂಗ್ ಎಲ್ಲ ಬೇಕಾಗುತ್ತೆ. ಅದು ತಾಂಬರಕ್ಕೆ ಅಂತ ಹೇಳಿ ಚಂದ್ರಪಟ್ಟಣ ಹೋಗ್ತಾ ಇದೀವಿ. ಚಂದ್ರಪಟ್ಟಣದಲ್ಲಿ ಸುಮಾರು ಒಂದು ಅದರ ಮೆಟೀರಿಯಲ್ ಸಿಗೋದು ನಮಗೆ ಒಂದು 2-3 ಅಂಗಡಿ ಇದೆ ಸಿಗುತ್ತೆ. ಹಾಗಾಗಿ ನಾವು ಚಂದ್ರಪಟ್ಟಣದಲ್ಲಿ ತಾಂಬರನ ಅಂತ ಹೋಗ್ತಾ ಇದ್ದೀವಿ. ನಮ್ಮ ತುರುವೇಕೆರೆ ಸುತ್ತಮುತ್ತ ಎಲ್ಲ ಸಿಗೋದಿಲ್ಲ, ತುರುವೇಕೆರೆ ಸಿಗೋದಿಲ್ಲ, ಎಲ್ಲ ಒಂದೇ ಹತ್ರ ಸಿಗೋದಿಲ್ಲ. ಹಾಗಾಗಿ ತುರುವೇಕೆರೆಯಲ್ಲಿ ಏನು ನಮಗೆ ಸಿಗೋದೇ ಇಲ್ಲ ಬಿಡ್ರೆ, ಬ್ಲೀಚಿಂಗ್ ಆಗಲಿ, ಪೇಪರ್ ರೋಲ್ ಆಗಲಿ, ಔಷಧಿಗಳಾಗಲಿ ಏನು ಸಿಗೋದಿಲ್ಲ. ಹಾಗಾಗಿ ನಾವು ಚಂದ್ರಪಟ್ಟಣದಲ್ಲಿ ಎಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ಚಂದ್ರಪಟ್ಟಣಕ್ಕೆ ಔಷಧಿಗಳನ್ನ ತಾಂಬರ ಹೋಗ್ತಾ ಇದ್ದೀವಿ. ಸರಿ, ನಾವ್ ಎಲ್ಲಿಂದ ಹೋಗ್ತಿದ್ದೀವಿ ಅವ್ರಿಗೆ ಗೊತ್ತೇ ಇಲ್ವಲ್ಲ. ನಮ್ಮೂರು ಯಾವುದು ಏನು ಎತ್ತ ಅಂತ ನೀವು ತಿಳಿಸೇ ಕೊಡ್ಲಿಲ್ವಲ್ಲ. ವಿಡಿಯೋಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ತುರುವೇಕೆರೆ ತಾಲೂಕು ಗೋಣಿದುಗ್ಗರಿಂದ ಈಗ ಚಂದ್ರಪಟ್ಟಣ ಹೋಗ್ತಾ ಇದ್ವಿ. ಸುಮಾರು ಈಗ 2 ಕಿಲೋಮೀಟರ್ ಪಾಸ್ ಆಗಿದ್ದೀವಿ ಅಷ್ಟೇ. 50 ಕಿಲೋಮೀಟರ್ ಆಗುತ್ತೆ ನಮಗೆ ಚಂದ್ರಪಟ್ಟಣ. ಕಾರಿನಿಂದ ಹೋಗ್ತಾ ಇದ್ದೀವಿ, ಬೈಕಲ್ಲಿ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳಿ. ಇನ್ನು ನಮಗೆ 1 ಅವರ್ ಜರ್ನಿ ಈಗ ಚಂದ್ರಪಟ್ಟಣ. ಚಂದ್ರಪಟ್ಟಣಕ್ಕೆ ಯಾಕೆ ಹೋಗ್ಬೇಕು? ಹತ್ರದಲ್ಲಿ ಇಲ್ಲೆಲ್ಲೂ ಸಿಗೋದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ವಾ? ಅದನ್ನಲ್ಲ ನಾನು ಹೇಳ್ತಿರೋದು, ತುರುವೇಕೆರೆಯಲ್ಲಿ ಸಿಗಲ್ಲ ಅಂತ ಹೇಳಿದ್ರಿ, ಬಟ್ ಚಂದ್ರಪಟ್ಟಣದಲ್ಲ ಸಿಗುತ್ತೆ. ಅದನ್ನ ಬಿಟ್ಟು ಇನ್ನೆಲ್ಲೂ ಹತ್ರದಲ್ಲಿ ಇಲ್ಲೆಲ್ಲೂ ಸಿಗಲ್ವಾ ಅಂತ ನಾನು ಕೇಳ್ತಿರೋದು. ಹತ್ರದಲ್ಲಿ ಎಲ್ಲೂ ಸಿಗೋದಿಲ್ಲ, ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂದ್ರೆ ಅದು ಚಂದ್ರಪಟ್ಟಣದಲ್ಲೇ ನಮ್ಮ ಸುತ್ತಮುತ್ತ ಇರೋದ್ರಲ್ಲಿ. ರಾಮನಗರದಲ್ಲಿ ಸಿಗುತ್ತೆ, ರಾಮನಗರದಲ್ಲಿ ಕಡೆ ಸ್ವಲ್ಪ ಆಗುತ್ತೆ. ಮತ್ತೆ ಇನ್ನು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ, ತಟ್ಟೂರಾಗಿ ಎಲ್ಲ ಸಿಗೋದಿಲ್ಲ. ಎಲ್ಲ ಸಿಕ್ಕಿದ್ರೆ ಎಲ್ಲ 1-2 ಗಂಟೆ ಬಿಟ್ಟರೆ ಸಿಗುತ್ತೆ, ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ. ಹಾಗಾಗಿ ಈಗೆಲ್ಲ ಖಾಲಿ ಆಗಿದೆ. Cheers, ಮನು. ಹೇಳಿಲ್ವಾ? ಫೋನ್ ತೋರಿಸ್ದಾಗ್ಲೇ ಇವರಿಗೆ ತಲೆ ಸರಿ ಮಾಡ್ಕೋಬೇಕು ಅಂತ ಫೀಲ್ ಆಗುತ್ತೆ. ಫೋನ್ ನೋಡಿದಾಗಲೇ ಥರ ಗೊತ್ತಾಗುತ್ತೆ. ಹಾಗಾಗಿ ಫೋನ್ ನೋಡಿದ್ರೆ ಸರಿ ಮಾಡ್ಬೇಕಾಗುತ್ತೆ. ಪಟ್ಟಣದಲ್ಲಿ ಯಾವ ಏರಿಯಾದಲ್ಲಿ ನಾವು ಒಂದು ತಗೊಳಕ್ ಹೋಗ್ತಾ ಇರೋದು? ಚಂದ್ರಾಯಪಟ್ಟಣ ನನಗೆ ಸರಿಯಾಗಿ ಗೊತ್ತಿಲ್ಲ. ಮಾರ್ಕೆಟ್ ಒಳಗಡೆ ಒಂದು ಅಂಗಡಿ ಇದೆ, ಅಲ್ಲಿ ಹೋಗ್ತಾ ಬರ್ತೀನಿ. ಈ ಅಂಗಡಿಲಿ ನಮಗೆ ರೇಷ್ಮೆದೆಲ್ಲ ಪೂರ್ತಿ ಐಟಮ್ ಸಿಗೋದು. 1 ಬ್ಲೀಚಿಂಗು, 4 ರೋಲು. ಎಷ್ಟೆಷ್ಟು ಆಗ್ತದೆ? ನಾನು ಸ್ವಲ್ಪ ಹೊತ್ತು ಬಿಟ್ಟು ಯೋಚನೆ ಮಾಡಿದೆ. ಸೊ ಟೋಟಲ್ 2625 ರೂಪಾಯಿ ಆಯ್ತು. ಚಂದ್ರಪಟ್ಟಣಕ್ಕೆ ಹೋಗಿ ಔಷಧಿಗಳನ್ನ ತಗೊಂಡು ನೆಕ್ಸ್ಟ್ ಇಲ್ಲೇ ದಿಡ್ಗದ ಹತ್ರ ಸಂತೆ ಇದೆ, ಸಂತೆ ನೋಡೋಣ ಅಂತ ಹೋಗ್ತಾ ಇದೀವಿ. ನಾನು ಬಿಟ್ಟು ಹೋಗ್ತಿರೋದು ನೋಡು. ಬಂದು ಬಾಯ್ ಅತ್ತಾಗ ಇದು ಜಾಸ್ತಿ ಇರ್ತದೆ, ಕಡಿಮೆ ಇರುತ್ತೆ ಜಾಸ್ತಿ.
ATM ಮಾಡು ತಗೊಳ್ಳೋಣ ಇದೊಂದ ಒಳಗೆ ಬಂದಿದ್ದು ಒಂದು ಕೀ ಅಷ್ಟೇ ಸಿಕ್ಕಿದ್ದು ಬೀಗ ನೇನು ಕೊಡಿಸ್ಲಿಲ್ಲ. ಏನ್ ಕಲ್ತವ್ರಪ್ಪ ಗಂಡಂದಿರು. ಚಂದ್ರಪಟ್ಟಣಕ್ಕೆ ಹೋಗಿ 2 ಚೀಲ ಸುಣ್ಣ ಮತ್ತೆ 25 kg ಬ್ಯಾಗ್, ಒಂದು ಬ್ಲೀಚಿಂಗ್ ಪೌಡರು, 5 ರೆಕ್ಸಾ ಪವರ್ ಪೌಡರು, ಮತ್ತೆ 4 ರೋಲ್ ಪೇಪರ್ ತಂದಿದ್ದೀವಿ. ನೆಕ್ಸ್ಟ್ ಏಂತಕ್ಕೆ ಯೂಸ್ ಆಗುತ್ತೆ, ಹೆಂಗ್ ಯೂಸ್ ಆಗುತ್ತೆ ಅಂತ ಹೇಳಿ ಇವರು ಕೆಲಸ ಮಾಡ್ತಿರ್ತಾರಲ್ಲ ಅವಾಗ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಯೂಸ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ದಯವಿಟ್ಟು ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನೆಲ್ಲ ಯಾರು ನೋಡ್ತಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.